ಅಬ್ಬಬ್ಬಬ್ಬಬ್ಬಬ್ಬಬ್ಬ ಬಿಸಿ ಬಿಸಿ ಊಟ ರೆಡಿ. ನನಗಂತೂ ಹೊಟ್ಟೆ ಕಾವು ಕಾವು ಅಂತ ಇದೆ. ಹೊಟ್ಟೆಲಿ ಕಾಗೆ ಓಡಾಡ್ತಿರ್ಬೇಕು ನೋಡಪ್ಪ. ಕಾಗೆ ಅಲ್ಲ ಮಗಳೇ, ಕರಡಿನೇ ಸರ್ ಕೆಟ್ಟಿದೆ. ಏನಮ್ಮ ಅಮೃತ, ಊರಿಗೆ ಮುಂಚೆ ಕೂತ್ಕೊಂಡ್ಬಿಟ್ಟೆಲ್ಲ? ಪರವಾಗಿಲ್ಲ ಬಿಡಿಯತ್ತೆ, ಅವರು ಊಟ ಮಾಡಲಿ. ನೀನು ಸುಮ್ಮನೆ ಇರು ಸಂಜೀವ, ಮೊದಲು ಎಲ್ರಿಗೂ ಬಡಿಸ್ಬೇಕು ತಾನೇ. ಏನಮ್ಮ ಅಮೃತ, ನಿಮ್ಮ ಅಪ್ಪ ಅಮ್ಮ ಅದನ್ನೂ ಕಲಿಸಿಲ್ವೇನಮ್ಮ ನಿಂಗೆ? ಸಾರಿ ಆಂಟಿ, ನನಗೆ ಗೊತ್ತಾಗಲಿಲ್ಲ. ಮನೇಲೆಲ್ಲ ನಾಗಿನೇ ಮಾಡೋದಲ್ವಾ. ಆಳು ಕಾಳು ಇಟ್ಕೊಳ್ಳೋಷ್ಟು ಸ್ಥಿತಿವಂತರು ನಾವಲ್ಲಮ್ಮ, ಕಲ್ತ್ಕೋಬೇಕು. ಸರಿ ಆಂಟಿ, ಇನ್ಮೇಲೆ ಕಲ್ತ್ಕೋತೀನಿ. ಊಟ ಕೂತಿದ್ದವ್ರನ್ನ ಎಬ್ಸೋದು ಚೆನ್ನಾಗಿರಲ್ಲ ಕುಮುದ. ನೀನು ಸಂಜೀವ, ಕೈ ನೋವಾಗ್ತಿದೇನೋ? ಏನಿಲ್ಲಮ್ಮ. ನೋವಾಗ್ತಿದ್ರೆ ಹೇಳು, ನಾನೇ ತಿನ್ನಿಸ್ತೀನಿ. ಅಮ್ಮ, ನೋವಾಗ್ತಿರೋದು ಈ ಕೈ, ನಾನು ಊಟ ಮಾಡ್ತೀನಿ. ಸರಿಪ್ಪ. ಅಪ್ಪೋರೆ, ಆದಿ ಅಣ್ಣವ್ರು ಲಕ್ಷ್ಮವ್ವನ್ ಕರ್ಕೊಂಡು ಬಂದ್ರು. ಆದಿ, ಲಕ್ಷ್ಮಿ ಎಲ್ಲಿ ಹೋಗಿದ್ದೆ ಮಗಳೇ? ಲಕ್ಷ್ಮಿ, ಏನಾಯ್ತಮ್ಮ ಇದು? ಅದೇ ಏನಾಯ್ತು ಇವಳಿಗೆ? ಲಕ್ಷ್ಮಿ, ಏನಮ್ಮ ಇಷ್ಟೊಂದು ಲೇಟ್ ಆಗಿದೆ? ಅಜ್ಜಿ ಏನಾಗಿಲ್ಲ. ಬಾ ಪುಟ, ಇವಾಗ ಕುತ್ಕೋ. ಬಾ 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 ಬಾ. ಏನಾಯ್ತು ಮಗಳೇ? ತಾತ, ತಾತ ಅದು ಅವ್ರು ಡಿಹೈಡ್ರೇಟ್ ಆಗಿದ್ದಾರೆ, ಪ್ಲಸ್ ಮೆಂಟಲಿ ಶಾಕ್ ಆಗಿದ್ದಾರೆ. ಬ್ಲಡ್ ಲಾಸ್ ಆಗಿರೋದ್ರಿಂದ ಅವ್ರಿಗೆ ಸುಸ್ತಿರುತ್ತೆ. ಅಯ್ಯೋ ದೇವ್ರೆ, ಅದೇ ಏನು ಹೇಳ್ತಿದ್ಯಾ ನೀನು? ಹ್ಞೂ ಅಜ್ಜಿ, ತಲೆಗೆ ಏಟ್ ಮಾಡ್ಕೊಂಡಿದ್ಲು. ಆಮೇಲೆ ಡಾಕ್ಟರ್ ಕರೆಸಿ ಫಸ್ಟ್ ಏಡ್ ಮಾಡಿಸ್ದೆ. ಒಳ್ಳೇದಾಯ್ತಪ್ಪ. ಈಗೇನು ತೊಂದರೆ ಇಲ್ಲ ತಾನೇ? ಇಲ್ಲ ತಾತ, ರೆಸ್ಟ್ ಬೇಕು ಅಂದಿದ್ದಾರೆ, ಮೆಡಿಸಿನ್ಸು ಕೊಟ್ಟಿದ್ದಾರೆ. ಸದ್ಯ ಇಷ್ಟರಲ್ಲೇ ಮುಗಿತಲ್ಲ. ನಮ್ಮ ಆದಿ ಹೋಗಿ ನೋಡಿದಕ್ಕೆ ಸರಿ ಹೋಯ್ತು. ಅವ್ನು ನೋಡ್ದೆ ಇನ್ಯಾರೇ ನೋಡ್ತಾರೆ ವಿಮ್ಲಾ? ಲಕ್ಷ್ಮಿ, ನೀನು ನಡಿಯಮ್ಮ, ಬಿಸಿ ಬಿಸಿಯಾಗಿ ಊಟ ಮಾಡಿ ಮಾತ್ರ ತೊಗೊಂಡು ಮಲ್ಕೊಳ್ಳುವಂತೆ. ಹೋಗು. ಆದಿ, ಇವಳು ಕರ್ಕೊಂಡು ಹೋಗು. ನಿಮ್ಮ ತಾತ ಅವಳು ಬರೋವರೆಗೂ ಊಟನೂ ಮಾಡದೆ ಕಾಯ್ತಾ ಇದ್ರು. ನೋಡಿದ್ರತ್ಗೆ ನಿಮ್ಮ ಸೊಸೆ ಎಂಥ ಮಳ್ಳಿ ಅಂತ. ಪಾಪ ಕುಮುದ, ಅವಳಿಗೆ ನಿಜವಾಗ್ಲೂ ಕಷ್ಟ ಆಗ್ತಿರ್ಬೇಕು. ಅಯ್ಯ,
ನಾವೇನು ನೆಲ ಆಗದು ನೀರು ತೆಗಿಯಕ್ಕೆ ಹೇಳಿದ್ವಿ, ಕಷ್ಟ ಆಗೋಕ್ಕೆ. 4 ಪಾತ್ರೆ ತೊಳೆಯೋದೇ ಕಷ್ಟ ಅಂದರೆ ಅವಳು ನಿಮ್ಗೆ ಮೊಮ್ಮಗು ಎತ್ಕೊಟ್ಟಂಗೆ ನೀವು ಅದನ್ನು ಆಡಿಸ್ದಂಗೆ. ಅವಳಿಗೆ ನಿಜವಾಗ್ಲೂ ಅದೆಲ್ಲ ಅಭ್ಯಾಸ ಇಲ್ದಂಗೆ ಇಲ್ಲ ಅನ್ಸುತ್ತೆ ಕುಮುದ. ಏನು ಮೊಮ್ಮಗು ಎತ್ಕೊಡೋದಾ? ನಾನು ಪಾತ್ರೆ ತೊಳೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇರು, ನಾನೇ ಹೋಗಿ ಅವಳಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಅಯ್ಯೋ, ನೀವು ಕೂತ್ಕೊಳ್ಳಿ ಅದಕ್ಕೆ. ಮೊದಲೇ ನಿಮಗೆ ಮೈಕೈ ನೋವು ಅಂತಿದ್ದೀರಾ. ನೀವು ಹೋಗಿ ನಿಂತ್ಕೊಂಡು ಪಾತ್ರೆ ತೊಳೆದು ಅಡುಗೆ ಮನೆ ಸಾರಿಸೋಷ್ಟರೊಳಗೆ ಮಂಡಿ ನೋವು ಬರುತ್ತೆ. ಇರಿ, ನಾನೇ ಹೋಗ್ತೀನಿ. ಅಲ್ವೇ ಕುಮುದ, ನೀನು ಈ ಕೈಕಾಲು ನೋವು ಇಟ್ಕೊಂಡು ಅದೆಲ್ಲ ಹೇಗೆ ಮಾಡ್ತೀಯಾ? ಅದಕ್ಕೆ ಕೈಕಾಲು ನೋವು ಅಂತ ಕೂತ್ಕೊಳ್ಳೋವಾಗ ನನಗೆಲ್ಲಿದೆ ಹೇಳಿ? ಹಾಗೇನಾದರೂ ಕೂತ್ಕೊಂಡ್ರೆ ಅವಳು ರಾತ್ರಿ ಇಡೀ ಆ ಸೀದೋಗಿರೋ ಪಾತ್ರೆನ ಕರ್ರ ಕರ್ರ ಅಂತ ಉಜ್ತಾನೆ ಇರ್ತಾಳೆ. ಇರಿ, ನಾನೇ ಹೋಗ್ತೀನಿ. ಅಮೃತ, ನೀನು ಈ ಕಡೆ ಬಾಮ್ಮ. ಅಯ್ಯೋ ಆಂಟಿ, ನೀವು ಯಾಕೆ ಬರಕ್ಕೆ ಹೋದ್ರಿ? ನಾನು ತೊಳಿತಿದ್ದೀನಲ್ಲ, ನೀವು ಹೋಗಿ ಕೂತ್ಕೊಳ್ಳಿ. ನೋಡು, ಪಾತ್ರೆ ತೊಳೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊ. ನಾಳೆಯಿಂದ ನೀನೇ ತೊಳೆಯುವಂತೆ. ಆಂಟಿ, ಬಾ ಈ ಕಡೆ. ಸರಿಯಾಗಿ ನೋಡ್ಕೊ. ಅಯ್ಯಯ್ಯೋ, ಪಾತ್ರೆ ತಳ ಎಲ್ಲ ಸೀದೋಗಿದೆ. ಸೀದೋಗಿರೋ ಪಾತ್ರೆನ ಹೀಗೆ ಇಡಬಾರ್ದು, ನೆನೆಸಿಡಬೇಕು. ಸ್ವಲ್ಪ ಹುಣಸೆಹಣ್ಣು ತಗೋಲಿ. ಆಂಟಿ ಆಂಟಿ ಹಾಂ, ಹಾಕು ಇದರಲ್ಲಿ. ಅಯ್ಯೋ ಅಯ್ಯೋ, ಹೋಗಿ ಹೋಗಿ ನಾನು ನಿನಗೆ ಹೇಳಿದ್ನಲ್ಲ. ಹಿಡ್ಕೊ ಇದನ್ನ. ಹುಣ್ಸೆಹಣ್ಣು ಹಾಕು ಅಂದರೆ ಡಬ್ಬಿನೇ ಹಾಕ್ತಾಳೆ. ನೋಡು, ಇಷ್ಟು ಹುಣ್ಸೆಹಣ್ಣನ್ನು ಹಾಕಿದ್ರೆ